ನಾನು ಶ್ವೇತಾ ಅಂತ. ನಾನು ಕರ್ನಾಟಕ ಸೆಕ್ರೆಟೇರಿಯೇಟ್ ಅಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇದೇ ತಿಂಗಳು ಫೆಬ್ರವರಿ 21-22 ಸಿಎಂ ಕಪ್ ಬ್ಯಾಡ್ಮಿಂಟನ್ ಟೂರ್ನಮೆಂಟ್ ಆಗ್ತಾ ಇದೆ. ಇದರಲ್ಲಿ IAS ಆಫೀಸರ್ಸ್ ಆಗಿರ್ಬೋದು, KAS, ನಮ್ಮ ಸೆಕ್ರೆಟೇರಿಯೇಟ್ ಆಫೀಸರ್ಸ್ ಆಗಿರ್ಬೋದು, ಹಾಗೇನೆ ಮಿನಿಸ್ಟರ್ಸ್ ಎಲ್ಲ ಮತ್ತೆ ಸೆಲೆಬ್ರಿಟೀಸ್ ಎಲ್ಲರೂ ಆಡ್ತಾ ಇದ್ದಾರೆ. ಇದೊಂದು ಉತ್ತಮವಾದಂತ ವೇದಿಕೆ ಅಂತಾನೆ ಹೇಳ್ಬೋದು. ಬೇರೆ ಬೇರೆ ಸೆಕ್ಟರ್ ಇಂದ ಬಂದು ಎಲ್ಲಾರು ಒಂದು ಟೀಮ್ ಆಗಿ ಆಡ್ತಾ ಇದೀವಿ. ನಾವು ಒಂದ್ಸರಿ ಜಾಬ್ ಅಂತ ಆದ್ಮೇಲೆ ಅದ್ರಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಒಂದ್ ಫಿಟ್ನೆಸ್ಗಾಗ್ಲಿ ಒಂದ್ ಫನ್ ಅಂತಾನು ಯಾವ್ದು ಗೇಮ್ಸ್ ಅಲ್ಲಿ ನಾವು ತೊಡಗಿಸ್ಕೊತಾ ಇರಲ್ಲ. ಬಟ್ ಇದೊಂದು ಉತ್ತಮವಾದಂತ ವೇದಿಕೆ ಆಗಿದ್ದು ಎಲ್ಲಾರು ಬೇರೆ ಬೇರೆ ಸ್ಟ್ರೀಮ್ ಇಂದ ಬಂದು ಒಂದು ಟೀಮ್ ಆಗಿ ಆಡ್ತಾ ಇದೀವಿ. ಈ ಒಂದು ಸಿಎಂ ಕಪ್ ಅಂತ ಒಂದು ಕಾನ್ಸೆಪ್ಟ್ ಏನ್ ಬಂದಿದೆ, ಇದು ಫಸ್ಟ್ ಸೀಸನ್ ಆಗಿ ಇನ್ನು ಹೆಚ್ಚು ಸೀಸನ್ ಆಗ್ಲಿ. ಮತ್ತೆ ಎಲ್ಲಾರ್ನು ಸೇರಿಸಿ ಒಂದು ಹಬ್ಬ ತರಾನೇ ಮಾಡ್ತಾ ಇದಾರೆ. ಇತ್ತೀಚೆಗೆ ಜೆರ್ಸಿ ಲಾಂಚ್ ಕೂಡ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾಡಿದ್ರು, ಗ್ರ್ಯಾಂಡ್ ಆಗಿ. ಈಗ ಮ್ಯಾಚ್ ಟೂರ್ನಮೆಂಟ್ ಕೂಡ ಅದ್ಭುತವಾಗಿ ಮಾಡ್ತಾ ಇದಾರೆ. ನಮ್ಮ ಕಾಲೇಜ್ ಡೇಸ್ ನೆನಪಾಗ್ತಿದೆ, ಅವಾಗ ಹೇಗೆ ನಾವು ಬ್ಯಾಗ್ ಎತ್ಕೊಂಡು ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಮತ್ತೆ ನಮ್ಮನ್ನ ನಾವು ಎಲ್ಲ ಮರ್ತು ಆಟದಲ್ಲೇ ಮುಳುಗಿ ಒಂಥರ ಫ್ರೆಶ್ ಅಂತ ಅನ್ಸ್ತಾ ಇದೆ, ಖುಷಿ ಆಗ್ತಾ ಇದೆ. ನಾವು ಮುಂಚೆಯಿಂದನೂ ಸ್ಪೋರ್ಟ್ಸ್ ಅಲ್ಲಿ ಇದ್ದೆ, ಆದ್ರೂನು ಕೂಡ ಎಲ್ಲೋ ಒಂದು ಎಲೆಮರೆ ಕಾಯ್ತರ ನಮ್ಮನ್ನ ಒಂದು ಸೀಮಿತಗೊಳಿಸ್ಕೊಂಡ್ಬಿಟ್ಟಿದ್ವಿ ಸೆಕ್ರೆಟೇರಿಯೇಟ್ಗೆ. ಈಗ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ನಮ್ಮ ಟ್ಯಾಲೆಂಟ್ ನ ಶೋಕೇಸ್ ಮಾಡೋದಕ್ಕೆ. ತುಂಬಾ ಖುಷಿ ಆಗ್ತಾ ಇದೆ.